ಹಾಯ್ ಹಲೋ ವೆಲ್ಕಮ್ ಟು ಶ್ರುತೀಸ್ ಲೈಫ್ ಸ್ಟೈಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೀಟ್ರೂಟ್ ಹಲ್ವಾ, ನನ್ನ ಫೇವ್ರೆಟ್. ಯಾವ ಥರ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿಬಿಟ್ಟು, ತುಪ್ಪ ಜಾಸ್ತಿ ನೀಡುತ್ತೆ ಯಾವುದೇ ಸ್ವೀಟ್ಗಾದರೂ ಅಷ್ಟೇ, ತುಪ್ಪ ಜಾಸ್ತಿ ಇದ್ದಂಗೆಲ್ಲ ಟೇಸ್ಟ್ ಜಾಸ್ತಿ ಇರುತ್ತೆ. ತುಪ್ಪ ಕಾದ ನಂತರ ಇದಕ್ಕೆ ತುರಿದಿರೋ ಬೀಟ್ರೂಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಗೆ ಬರುತ್ತಲ್ಲ ಬಿಸಿಯಾಗಿ, ಆ ಟೈಮಲ್ಲಿ ಹಾಲು ಆ್ಯಡ್ ಮಾಡ್ಕೋಬೇಕು. ಹಾಲು ಅಷ್ಟೇ ಜಾಸ್ತಿ ಇದ್ದಂಗೆಲ್ಲ ಟೇಸ್ಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಪ್ರಾಸೆಸ್ ಒಂದೇ ಲೆಂತಿ ಆಗುತ್ತೆ, ಯಾಕಂದರೆ ಹಾಲು ಕುದ್ದು ಅದು ಹಿಂಗೋವರೆಗೆ ಕುದಿಸ್ಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಅದು ಬೀಟ್ರೂಟ್ ಇದರಲ್ಲಿ ಕುದ್ದಿರುತ್ತಲ್ಲ ಹಾಲಲ್ಲಿ, ಅಂಥ ಟೈಮಲ್ಲಿ ಶುಗರ್ ಆ್ಯಡ್ ಮಾಡಬೇಕು. ಶುಗರ್ ನಮ್ಮ ಟೇಸ್ಟಿಗೆ ತಕ್ಕಂಗೆ ಆ್ಯಡ್ ಮಾಡ್ಕೋಬೋದು. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋದಾದರೆ ಕಡಿಮೆ ಹಾಕ್ಕೊಳ್ಳಿ. ಮೇನ್ ಪ್ರೋಸೆಸ್ ಏನಪ್ಪ ಅಂದರೆ ಹಾಲು ಚೆನ್ನಾಗಿ ಇಂಗಿ ಹೋಗಿ ಸಕ್ಕರೆ ಹಾಕಿರ್ತೀವಲ್ಲ, ಅದು ಪಾಕ ಥರ ಬಂದಾಗ ಪರ್ಫೆಕ್ಟ್ ಹಲ್ವಾ ರೆಡಿಯಾಗಿರುತ್ತೆ ಅಂತ ಅರ್ಥ. ಅಂಥ ಟೈಮಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕಿ, ಇನ್ನು ಸ್ವಲ್ಪ ತುಪ್ಪದಲ್ಲಿ ಒಂದು ಸ್ವಲ್ಪ ಹೋಳಿಗೆ ರವೆ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕಿಬಿಟ್ರೆ ಆಯಿತು. ನಮಗೆ ಬಿಸಿ ಬಿಸಿಯಾಗಿರೋ ಟೇಸ್ಟಿಯಾಗಿರೋ ಬೀಟ್ರೂಟ್ ಹಲ್ವಾ ರೆಡಿಯಾಗಿರುತ್ತೆ. ಸೇವ್ ಮಾಡಿಟ್ಕೊಳ್ಳಿ, ನೀವೇನಾದರೂ ಮಾಡಬೇಕಂದಾಗ ಈಸಿ ಆಗುತ್ತೆ. ಓಕೆನಾ? ಚಲೋ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.